ದಿನಾಂಕ 27/2/2025 ಸಿದ್ಧಗಂಗಾ ಮಠದ ಸಿದ್ಧಲಿಂಗೇಶ್ವರ ರಥೋತ್ಸವಕ್ಕೆ ಸ್ವಾಗತ. 1974ರಿಂದ 79ರವರೆಗೆ ತುಮಕೂರು ಜಿಲ್ಲೆಯ ಸಿದ್ಧಗಂಗಾ ಮಠದಲ್ಲಿ ಪ್ರೌಢ ಮತ್ತು ಪದವಿ ಪೂರ್ವ ಶಿಕ್ಷಣವನ್ನು ಪಡೆದು ನಂತರದ ದಿನಗಳಲ್ಲಿ ಇಂಗ್ಲಿಷ್ ಉಪನ್ಯಾಸಕರಾಗಿ ಹಾಗೂ ಪ್ರಾಂಶುಪಾಲರಾಗಿ ಪ್ರಸ್ತುತ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಪಟ್ಟಣದಲ್ಲಿ ನಿವೃತ್ತ ಜೀವನವನ್ನು ನಡೆಸುತ್ತಿರತಕ್ಕಂತಹ ಎಂ ಜಿ ರಂಗಸ್ವಾಮಿ. ಈ ದಿನ ನಾನು ಪುಣ್ಯಕ್ಷೇತ್ರವಾಗಿರ್ತಕ್ಕಂತಹ ಶ್ರೀ ಸಿದ್ಧಗಂಗಾ ಮಠವನ್ನು ಕುರಿತು ನನ್ನ ಅನಿಸಿಕೆಗಳನ್ನು ಇಲ್ಲಿ ವ್ಯಕ್ತಪಡಿಸಲು ಇಷ್ಟಪಡ್ತೇನೆ. ಸಿದ್ಧಗಂಗಾ ಮಠ ಶಿಕ್ಷಣ, ಅನ್ನದಾಸೋಹ ಹಾಗೂ ಆಶ್ರಯದಂತಹ ತ್ರಿವಿಧ ದಾಸೋಹಗಳನ್ನು ನೀಡ್ತಿರ್ತಕ್ಕಂತಹ ಒಂದು ಪುಣ್ಯ ಆಲಯ. ಮೊದಲಿಗೆ ನಾವು ಅಟವಿ ಸ್ವಾಮಿಗಳ ದರ್ಶನ ಮಾಡೋಣ. ಅಟವಿ ಸ್ವಾಮಿಗಳು ಪ್ರಾರಂಭಿಸಿದ ಶಿಕ್ಷಣ, ವಸತಿ ಮತ್ತು ಪ್ರಸಾದ ನಿಲಯ ಶತಮಾನಗಳಿಂದ ಇದುವರೆಗೂ ಕೂಡ ಲಕ್ಷಾಂತರ ಜ್ಞಾನದ ಹಸಿವುಳ್ಳವಂಥವರು ಬಡ ಮತ್ತು ಅನಾಥ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಅನ್ನ ಆಹಾರ ನೀಡಿ ಇಂದು ನೆಮ್ಮದಿಯ ಬದುಕು ಕಟ್ಟಿಕೊಳ್ಳಲು ಕಾರಣವಾಗಿದೆ. ಅಟವಿ ಸ್ವಾಮಿಗಳು ವಿದ್ಯಾರ್ಥಿಗಳಿಗೋಸ್ಕರ ಅನ್ನದಾಸೋಹಕ್ಕೆ ಒತ್ತಿಸಿದ ಒಲೆಯು ಅಂದಿನಿಂದ ಇದುವರೆಗೂ ಆರಿಲ್ಲ ಎಂದು ಹೇಳುತ್ತಾರೆ. ಸುಮಾರು 500 ವರ್ಷಗಳಿಂದ ಈ ಒಂದು ಒಲೆ ಆರಿಲ್ಲ, ಬೆಂಕಿ ಹಾಗೆ ಇದೆ ಎಂದು ಪ್ರತೀತಿ ಇದೆ. ಇದು ಬಂದು ಶ್ರೀ 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 ಶಿವಕುಮಾರ ಸ್ವಾಮಿಗಳು ಕುಳಿತುಕೊಳ್ಳುತ್ತಿದ್ದಂಥ ಜಾಗ. ಇಲ್ಲಿ ಭಕ್ತರಿಗೆ ಆಶೀರ್ವಾದ, ಸಮಾಧಾನದ ವಿಷಯಗಳನ್ನು ಹೇಳಿ ಬಂದ ಭಕ್ತರೆಲ್ಲ ಸ್ವಾಮೀಜಿಯವರ ಕಾಲಿಗೆ ಬೀಳುತ್ತಿದ್ದಂಥ ಜಾಗ. ಮಠದ ಕಿರಿಯ ಸ್ವಾಮಿಗಳು ಇಲ್ಲಿ ಇದ್ದಾರೆ. ಈಗಲೂ ಕೂಡ ಭಕ್ತಾದಿಗಳು ಆ ಒಂದು ಪೀಠಕ್ಕೆ ನಮಸ್ಕಾರ ಮಾಡ್ತಾರೆ. ಪಲ್ಲಕ್ಕಿ ಉತ್ಸವ ಅಟವಿ ಸ್ವಾಮಿಗಳ ಗೌರವಾರ್ಥ ಅವರ ಒಂದು ಅಡ್ಡಪಲ್ಲಕ್ಕಿ ಉತ್ಸವ ಈಗ ಜರುಗ್ತಾ ಇದೆ. ಅವರ ಕೊಡುಗೆಯೂ ಕೂಡ ಭಾಳ ದೊಡ್ಡದು. ಈ ಮಠಕ್ಕಾಗಿ ಅವರು ಕೂಡ ಭಾಳ ಶ್ರಮಿಸಿದ್ದಾರೆ. ಈ ಒಂದು ಜಾಗ ಬಂದು ಬೆಳಗ್ಗೆ ಮತ್ತು ಸಾಯಂಕಾಲ ಮಕ್ಕಳೆಲ್ಲ ಬಂದು ಇಲ್ಲಿ ಕುಳಿತುಕೊಂಡು ಪ್ರೇಯರ್ ಮಾಡುವಂಥ ಜಾಗ. ಮೊದಲು ಸ್ವಾಮೀಜಿಗಳು ಇದ್ದಾಗ ಈ ಒಂದು ಜಾಗದಲ್ಲಿ ತುಂಬ ವಿದ್ಯಾರ್ಥಿಗಳು ಕುಳಿತುಕೊಳ್ಳುತ್ತಿದ್ದರು. ಆಗ ಆಶೀರ್ವಚನ ಹಾಗೂ ಪ್ರಾರ್ಥನೆ
ನಡೀತಾ ಇತ್ತು. ಈಗ ಅದೇ ರೀತಿ ಚಿಕ್ಕ ಸ್ವಾಮೀಜಿಯವರು, ಸಿದ್ಧಲಿಂಗ ಸ್ವಾಮಿಗಳು ಕೂಡ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದನ್ನು ನೋಡೋದೊಂದು ಅದ್ಭುತವಾದ ವಿಷಯ. ಇಲ್ಲಿ ಅದೇ ರೀತಿ ಶಿವಕುಮಾರ ಸ್ವಾಮಿಗಳವರ ಗುರುಗಳಾದಂಥ ಉದ್ದಾನ್ ಶಿವಯೋಗಿಗಳು, ಇವರು ಶಿವಕುಮಾರ ಸ್ವಾಮಿಯವರಿಗೆ ತಮ್ಮೆಲ್ಲ ವಿಷಯಗಳನ್ನು ನೀಡಿ, ಭಾಳ ತರಬೇತಿಯನ್ನು ನೀಡಿ, ಅವರ ನಂತರ ಈ ಒಂದು ಜಾಗಕ್ಕೆ ಇವರನ್ನು ನೇಮಿಸಿದ್ದಾರೆ. ಶಿವಕುಮಾರ ಸ್ವಾಮಿಗಳನ್ನು, ಅವರ ಒಂದು ದೇವಸ್ಥಾನ, ಗದ್ದಿಗೆ, ಸಮಾಧಿ, ಇದನ್ನು ಈಗ ನಾವು ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಕರ್ನಾಟಕದಾದ್ಯಂತ ಬೇರೆ ಮಠಗಳ ಸ್ವಾಮೀಜಿಗಳವರು ಇಲ್ಲಿಗೆ ಈ ಒಂದು ಜಾತ್ರೆಯ ಸಮಯಕ್ಕೆ ಶ್ರೀ ಸ್ವಾಮಿಗಳ ಗೌರವಾರ್ಥ ಇಲ್ಲಿಗೆ ಭಾಳಷ್ಟು ಮಠಾಧಿಪತಿಗಳು ಇಲ್ಲಿಗೆ ಬಂದಿದ್ದಾರೆ. ಸ್ವಾಮಿಗಳವರ ಗದ್ದಿಗೆ ಓಂ ಗುರುವೇ ನಮಃ. ಶಿವಕುಮಾರ ಸ್ವಾಮಿಯೇ ನಮಃ. ಸ್ವಾಮಿಗಳ ದರ್ಶನ ಮುಗಿತು. ಸ್ವಾಮಿಗಳದು ಇದೇ ಒಂದು ದೇವಸ್ಥಾನ, ಶಿವಕುಮಾರ ಸ್ವಾಮಿಗಳ ಗದ್ದಿಗೆ ಇರುವಂಥ ದೇವಸ್ಥಾನದ ಮುಂಭಾಗ ಇದು. ಶಿವಯೋಗಿಗಳ ಗದ್ದಿಗೆ. ಇಲ್ಲಿಂದ ಮುಂದೆ ಶಿವಕುಮಾರ ಸ್ವಾಮಿಗಳ ಗುರುಗಳಾದಂಥ ಉದ್ದಾನ್ ಶಿವಯೋಗಿಗಳ ದರ್ಶನ ಮಾಡಲು ಹೋಗ್ತಾ ಇದ್ದೀವಿ. ಇವರು ಉದ್ದಾನ್ ಶಿವಯೋಗಿಗಳು ಭಾಳ ಪವಾಡ ಈ ಪುರುಷರು. ಉದಾತ್ತ ದಾಸೋಹ ಪರಂಪರೆ ಉದ್ದಾನ ಶಿವಯೋಗಿ ಸ್ವಾಮೀಜಿಯವರ ಅವಧಿಯಲ್ಲಿಯೂ ಮುಂದುವರೆದು ನಡೆದಾಡುವ ದೇವರು ಎಂಬ ಅಭಿಧಾನಕ್ಕೆ ಪಾತ್ರರಾದ ಶತಾಯುಷಿ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಅವಧಿಯಲ್ಲಿ ಹೆಮ್ಮರವಾಗಿ ಬೆಳೆದದ್ದು ನಾಡಿನ ಬಡ ಮಕ್ಕಳು, ಅನಾಥ ಮಕ್ಕಳು ಮತ್ತು ಧರ್ಮದ ಹಸಿವುಳ್ಳವರಿಗೆ ನೆಮ್ಮದಿಯ ಬಾಳು ನೀಡಿದ್ದು ಮಹಾನ್ ಪುಣ್ಯ ಕಾರ್ಯ ಎಂದು ನಾನಾದರೂ ಭಾವಿಸುತ್ತೇನೆ. ಉದ್ದಾನ್ ಶಿವಯೋಗಿಗಳ ಈ ಒಂದು ದೇವಸ್ಥಾನ ಪೂಜೆ ಮುಗಿಸಿದ್ದಾಯಿತು. ಇವರು ಕೂಡ ಬಹಳ ಪವಾಡ ಪುರುಷರು. ಇವರು ಕೂಡ ಮಠಕ್ಕಾಗಿ ಭಾಳ ಅಭಿಮಾನದಿಂದ ದುಡಿದಿದ್ದಾರೆ. ಈ ಒಂದು ಮಠ ಬಂದು ಶಿವಕುಮಾರ ಸ್ವಾಮಿಗಳ ಹಳೆ ಮಠ. ಇದು ಭಾಳ ಸುಂದರವಾದ ಮಠ. ಸ್ವಾಮೀಜಿಗಳು ಈ ಒಂದು ಮಠದಲ್ಲೇ ನಿವಾಸದಂತೆ ಇದ್ದರು. ಮಲಗುತ್ತಿದ್ದದ್ದು ಇಲ್ಲಿಯೇ. ಇವರ ಒಂದು ಶಿವ ಪೂಜಾ ವಿಧಾನ ನೋಡೋಕ್ಕೆ ಪ್ರತಿನಿತ್ಯ ಭಾಳಷ್ಟು ಭಕ್ತರು ಬಂದು ಇಲ್ಲಿ ಸೇರ್ತಾ ಇದ್ರು. ಶ್ರೀ ಶಿವಕುಮಾರ ಸ್ವಾಮಿಗಳವರು ಅವರ ಜೊತೆಯಲ್ಲಿ ಮಾಡ್ತಿದ್ದಂಥ ಜಾಗ, ಲಿಂಗ ಪೂಜೆಗೆ ಸೇರ್ಕೊಳ್ತಾ ಇದ್ರು.
ಭಕ್ತರಿಗೆ ಪೂಜೆ ಮುಗಿದ ನಂತರ ಸ್ವಾಮೀಜಿಗಳು ಬಂದು ಇಲ್ಲಿ ಕುಳಿತುಕೊಳ್ತಾ ಇದ್ರು. ಆಗ ಭಕ್ತರೆಲ್ಲ ಅವರಿಗೆ ನಮಸ್ಕಾರ ಮಾಡ್ತಾ ಇದ್ರು. ಆ ಪುಣ್ಯ ಕಾರ್ಯ ಇಂದಿಗೂ ಶ್ರೀಮಠದಲ್ಲಿ ಮುಂದುವರೆದಿದ್ದು ಸಂಸ್ಕೃತ ಕಲಿಕೆ ಸೇರಿದಂತೆ ವೈದ್ಯಕೀಯ, ತಾಂತ್ರಿಕ ಹಾಗೂ ಸಾಂಪ್ರದಾಯಿಕ ಶಿಕ್ಷಣವನ್ನು ನೀಡುವಿಕೆಯಲ್ಲಿ ಸರಿಸಾಟಿ ಇಲ್ಲದ ಸಮಾಜ ಸೇವೆಯನ್ನು ಸಲ್ಲಿಸುತ್ತಿದೆ. ಶ್ರೀಮಠದಲ್ಲಿ ಬೆಳೆದ ನನ್ನಂತಹ ಲಕ್ಷಾಂತರ ಸಂಖ್ಯೆಯ ವಿದ್ಯಾರ್ಥಿಗಳು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುವಂತಾಗಲು ಶ್ರೀಮಠದ ತಾಯಿತನದ ಆರೈಕೆ ಕಾರಣ ಎನ್ನುವ ಖಚಿತ ನಿಲುವು ನನ್ನದಾಗಿದೆ. ಶ್ರೀಮಠವು 16 ಶಾಲಾ ಕಾಲೇಜು, ತಾಂತ್ರಿಕ ಶಿಕ್ಷಣ, ವೈದ್ಯಕೀಯ ಶಿಕ್ಷಣ, ಶೈಕ್ಷಣಿಕ ಕಾಲೇಜುಗಳು ತೆರೆದು ಜ್ಞಾನದಾಸೋಹ ನೀಡುವುದರ ಜೊತೆಗೆ ಸಾವಿರಾರು ಕುಟುಂಬಗಳಿಗೆ ಉದ್ಯೋಗ ನೀಡುವ ಮೂಲಕ ಜೀವನಕ್ಕೆ ಆಧಾರ ಸ್ತಂಭವಾಗಿದೆ. ಶ್ರೀ ಸಿದ್ಧಗಂಗಾ ಮಠದ ವಾರ್ಷಿಕ ಧಾರ್ಮಿಕ ಹಾಗೂ ದನಗಳ ಜಾತ್ರೆ ಆಸ್ತಿಕ ಮಹಾಶಯರು ಹಾಗೂ ಸಾವಿರಾರು ಸಂಖ್ಯೆಯ ರೈತಾಪಿ ಕುಟುಂಬಗಳಿಗೆ ಸಹಕಾರಿಯಾಗಿದೆ. ಬಸವೇಶ್ವರರು ಹಾಗೂ ಈ ಜಾತ್ರೆಯ ಸಂದರ್ಭದಲ್ಲಿ ಸ್ವಾಮಿಗಳೇ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನವನ್ನೂ ಕೂಡ ಪ್ರತಿ ವರ್ಷ ಏರ್ಪಡಿಸಲಾಗುತ್ತದೆ. ವಿದ್ಯಾರ್ಥಿಗಳಷ್ಟೇ ಅಲ್ಲದೆ ಮಠದ ಶ್ರೀ ಸಿದ್ಧಗಂಗಾ ಸ್ವಾಮೀಜಿಯ ಸಿದ್ಧಲಿಂಗೇಶ್ವರ ಹಾಗೂ ಗಂಗಾ ಪೂಜೆಗೆ ಬರುವ ನೂರಾರು ಸಂಖ್ಯೆಯ ಭಕ್ತರಿಗೆ ಪ್ರತಿನಿತ್ಯ ಅನ್ನದಾಸೋಹ ಹಾಗೂ ಧರ್ಮದ ದಾಸೋಹವನ್ನು ಏರ್ಪಡಿಸಲಾಗುತ್ತಿದೆ. ನಾಡಿನ ಸ್ವಾಮೀಜಿ ಎಂದು ಖ್ಯಾತರಾದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ಧಾರ್ಮಿಕ, ಕೌಟುಂಬಿಕ, ಸಾಮಾಜಿಕ ಹಾಗೂ ರಾಜಕೀಯ ಕ್ಷೇತ್ರಗಳಲ್ಲಿ ನೊಂದು ಬೆಂದವರಿಗೆ ಸಾಂತ್ವನ, ಸಮಾಧಾನ, ಸೂಕ್ತ ಸಲಹೆ ನೀಡಿ ಮನಸ್ಸಂತೋಷಗೊಳಿಸುತ್ತಿದ್ದರು ಹಾಗೂ ನಾಡಿನ ಜನರಿಗೆ ಈ ಒಂದು ಮಠಕ್ಕೆ ಗೋಸಲ ಸಿದ್ದೇಶ್ವರರು, ಯಡಿಯೂರು ಸಿದ್ಧಲಿಂಗೇಶ್ವರರು, ಅಟವಿ ಸ್ವಾಮಿಗಳು, ಉದ್ದಾನ್ ಸ್ವಾಮಿಗಳು ಹಾಗೂ ನಮ್ಮ ಮಹಾಗುರು ಶಿವಕುಮಾರ ಸ್ವಾಮಿಗಳು ಈ ಒಂದು ಮಠವನ್ನು ಮುಂದುವರಿಸುತ್ತಾ ಬರೆದಿದ್ದಾರೆ. ಗೋಸಲ ಸಿದ್ದೇಶ್ವರರಿಂದ ಉದ್ಭವವಾದಂಥ ಗಂಗಾ ಮಾತೆ, ಇಲ್ಲಿ ಗಂಗಾ ಮಾತೆಯ ಮೂರ್ತಿ ಇದ್ದು ಅವರಿಂದ ಉದ್ಭವವಾದ ಹೊಂಡ ನೀರು ಗಂಗಾ ತೀರ್ಥ ಅದರೊಳಗಡೆ ಇದೆ. ಇದು ಮೊದಲು ಬಹಳ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳಿಂದ ಕೂಡಿದ್ದು ಈಗ ಸ್ವಲ್ಪ ಬಂಡೆಗಳನ್ನು ಸೇರಿಸಿ ಈ ಒಂದು ಪ್ರೀತಿಯ ಸ್ವಾಮೀಜಿಗಳಾಗಿದ್ದರು ಎನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂತಹ ಸಂಗತಿ. ಧರ್ಮ, ಸಮಾಜ ಸೇವೆ, ಮಠದ ಆಡಳಿತ, ಶಿಕ್ಷಣ ಸಂಸ್ಥೆಗಳ ನಿರ್ವಹಣೆ, ಭಕ್ತ ಸಮುದಾಯದವರ ಮನೆಗಳಿಗೆ, ಕಚೇರಿಗಳಿಗೆ, ಶುಭ ಕಾರ್ಯಗಳ ಸಂದರ್ಭದಲ್ಲಿ ಭೇಟಿ ನೀಡುತ್ತಿದ್ದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ಬೆಳಗಿನ ಸಮಯದಲ್ಲಿ ನೂರಾರು ಸಂಖ್ಯೆಯ SSLC ವಿದ್ಯಾರ್ಥಿಗಳಿಗೆ ಸ್ವತಃ ಪಠ್ಯಕ್ರಮವನ್ನು ಬೋಧಿಸುತ್ತಿದ್ದರು ಎಂಬುದು ಬಹುತೇಕರಿಗೆ ತಿಳಿದಿಲ್ಲ. ಗಣಪತಿ ಥರನೇ ಇದೆ. ಅಂತಹ ಸೌಲಭ್ಯ ಪಡೆದ ವಿದ್ಯಾರ್ಥಿಗಳ ಪೈಕಿ ನಾನೂ ಒಬ್ಬ ಆಗಿದ್ದೆ ಎನ್ನುವುದು ಹೆಮ್ಮೆಯ ಸಂಗತಿ. 1970-80ರ ದಶಕದಲ್ಲಿ 6-7 ಸಾವಿರದಷ್ಟು ಇದ್ದ ಮಠದ ವಿದ್ಯಾರ್ಥಿಗಳ ಸಂಖ್ಯೆ ಈಗ ಅದರ 3 ಪಟ್ಟು ಹೆಚ್ಚಾಗಿರುವಂಥದ್ದು ಮಠದ ಸಾಮಾಜಿಕ ಸೇವೆಯ ದ್ಯೋತಕ ಎಂದು ನಾನು ಹೆಮ್ಮೆಯಿಂದ ಹೇಳಲು ಬಯಸುತ್ತೇನೆ. ಇಂತಹ ಸಮಾಜ ಸೇವೆ ಮಠದಿಂದ
ಇನ್ನೂ ನೂರಾರು ವರ್ಷಗಳ ಕಾಲ ಮುಂದುವರಿಯಲಿ. ಅಸಹಾಯಕರು, ಬಡ ಮಕ್ಕಳು, ಅನಾಥರಿಗೆ ಆಶ್ರಯವನ್ನು ನೀಡಲಿ ಎನ್ನುವಂತಹ ಸದಭಿರುಚಿಯ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸಲು ಇಚ್ಛಿಸುತ್ತೇನೆ. ನಮಸ್ಕಾರ. ನಮ್ಮ ಹಿರಿಯೂರು ಪ್ರೊಫೆಸರ್ ರಂಗಸ್ವಾಮಿ ಅವರಿಗೆ ಈ ಎಲ್ಲ ಮಾಹಿತಿಗಳನ್ನು ನೀಡಿದಂಥ ಅವರಿಗೆ ನಮ್ಮ ಕೃತಜ್ಞತೆಗಳು. ಹಾಗೂ ನಾವು ನಮ್ಮ ಗುರುಗಳಾದಂಥ ಶಿವಕುಮಾರ ಸ್ವಾಮಿಗಳನ್ನು ಎಂದೆಂದೂ ಮರೆಯುವಂತಿಲ್ಲ. ಅವರ ಕಾಲದಲ್ಲಿ ಭಾಳ ಈ ಮಠವು ಉತ್ತುಂಗಕ್ಕೇರಿತು ಎಂಬುದು ಖಚಿತ. ಈಗ ಮಹಾರಥೋತ್ಸವವು ಬರುತ್ತಿದೆ. ಭಾಳ ಅದ್ಧೂರಿಯಿಂದ ಈ ಒಂದು ರಥೋತ್ಸವವನ್ನು ಎಳೀತಾ ಇದ್ದಾರೆ. ಬಂದ ಭಕ್ತರಿಗೆಲ್ಲ ಮಹಾಪ್ರಸಾದದ ವ್ಯವಸ್ಥೆಯನ್ನು ಕೂಡ ಭಾಳ ಅಚ್ಚುಕಟ್ಟಾಗಿ ಮಾಡಲಾಗಿದೆ. ಸಿದ್ಧಗಂಗಾ ಮಠ ಭಕ್ತರಿಂದ ತುಂಬಿ ತುಳುಕುತ್ತಿದೆ ಈ ಒಂದು ರಥೋತ್ಸವ ನೋಡೋದಕ್ಕೆ. ಇದು ಬಂದು ಸಿದ್ಧಲಿಂಗೇಶ್ವರ ಸ್ವಾಮಿ ರಥೋತ್ಸವ. ನಮಸ್ಕಾರಗಳು.